ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 258ನೇ ಶ್ಲೋಕ. ಅಸ್ತಭೇದ ಮನಸ್ಪಾಸ್ತ ಲಕ್ಷಣಂ ನಿಸ್ತರಂಗಜಲರಾಶಿ ನಿಶ್ಚಿತಂ ನಿತ್ಯಮುಕ್ತಮವಿಭಕ್ತಮೂರ್ತಿಯತ್ ಬ್ರಹ್ಮತತ್ವಮಸಿ ಭಾವಯ ಆತ್ಮನಿ. ಅಸ್ತಭೇದಂ ಅನಪಾಸ್ತಂ ಲಕ್ಷಣಂ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಆ ಶುದ್ಧ ಪರಬ್ರಹ್ಮ ಸ್ವರೂಪವೇ ನೀನಾಗಿರುವಿ ಎನ್ನುವಂಥ ವಿಚಾರವನ್ನು ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಆ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಹೇಗಿದೆ, ಅದರ ಲಕ್ಷಣ ಅನ್ನುವಂಥದ್ದು ಏನು? ಯಾಕಂದರೆ ಒಂದು ವಸ್ತು ಸಿದ್ಧ ಆಗಬೇಕಾಗಿತ್ತು ಅಂತಂದರೆ ಲಕ್ಷಣಗಳು ಬೇಕು. ಲಕ್ಷಣ ಪ್ರಮಾಣಾಭ್ಯಾಂ ಹಿ ವಸ್ತು ಸಿದ್ಧಿ ಅಂತ ಹೇಳ್ತಾರೆ. ಲಕ್ಷಣ ಮತ್ತು ಪ್ರಮಾಣಗಳಿಂದ ಒಂದು ವಸ್ತುವನ್ನು ನಾವು ಸಿದ್ಧ ಮಾಡಬೇಕಾಗ್ತದೆ. ಈಗ ಶ್ರುತಿ ಸ್ಮೃತಿ ಪ್ರಮಾಣಗಳು ಮತ್ತು ಅದಕ್ಕೆ ಲಕ್ಷಣಗಳು ನಾವು ಹೇಳಬೇಕಾಗ್ತದೆ. ಅದಕ್ಕೆ ಇಲ್ಲಿ ಬ್ರಹ್ಮವಸ್ತು ಅನ್ನುವಂಥದ್ದು ಹೇಗಿದೆ ಅಂತಂದರೆ ಅಸ್ತಭೇದಂ ಅಂತ ಹೇಳಿದರು ಅವರು. ಅಸ್ತಭೇದಂ ಅಂತಂದ್ರೆ ಏನು? ಯಾವುದೇ ಭೇದ ಅನ್ನುವಂಥದ್ದು ಇಲ್ಲದ್ದು. ಬ್ರಹ್ಮವಸ್ತುವಿನಲ್ಲಿ ಏನಾದರೂ ಭೇದ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ. ಯಾಕಂದರೆ ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ಎನ್ನುವಂಥದ್ದು ಬೋಧ ಮಾಡುವುದರಿಂದ ಸೃಷ್ಟಿ ಪೂರ್ವದಲ್ಲಿ ಏಕಮೇವ ಅದ್ವಿತೀಯಂ ಅಂದರೆ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರುವಂಥ ಒಂದು ಸದ್ರೂಪ ಬ್ರಹ್ಮವೇ ಇತ್ತು ಅಂತ ಶ್ರುತಿ ಎನ್ನುವಂಥದ್ದು ನಮಗೆ ಬೋಧ ಮಾಡುವಂಥದ್ದಾಗೆ. ಅದಕ್ಕೆ ಇಲ್ಲಿ ಅಸ್ತಭೇದಂ ಅನ್ನೋದರಿಂದ ಬ್ರಹ್ಮದೊಳಗೆ ಯಾವುದೇ ಭೇದ ಅನ್ನುವಂಥದ್ದು ಇಲ್ಲ ಅಂತ. ನಾವು ಜಗತ್ತನ್ನು ಭೇದಾಕಾರವಾಗಿ ಕಾಣ್ತಾ ಇದ್ದೀವಿ. ಈ ಜಗತ್ತಿನ ವಸ್ತುಗಳಲ್ಲಿಯೇ ಭೇದ ಅನ್ನುವಂಥದ್ದು ಸಿದ್ಧವಾಗುವುದಿಲ್ಲ. ಭೇದವೆಂಬುದು ಘಟಪಟಾದಿಗಳಿಗಕ್ಕುಂ ನೈಜಮಾದುದಲ್ಲ ದೋಷ ಮುಳ್ಳುದಾಗಿ ಅಂತ ನಿಜಗುಣ ಶ್ರೀಗಳವರು ಅನುಭವಸಾರದಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಭೇದವೆಂಬುದು ಘಟಪಟಾದಿಗಳಿಗಕ್ಕುಂ ನೈಜಮಾದುದಲ್ಲ. ಈ ಘಟಪಟಾದಿಲಿ ತೋರ್ತಕ್ಕಂಥ ಭೇದ ಅನ್ನುವಂಥದ್ದು ವಿಚಾರ ಮಾಡಿ ನೋಡಿದರೆ ಅದು ನಿಜವಾದದ್ದೇನು ಅಂತಂದ್ರೆ ಅಲ್ಲ. ಯಾಕೆಂದರೆ ದೋಷ ಮುಳ್ಳುದಾಗಿ. ಅಲ್ಲಿ ಭೇದ ಅನ್ನುವಂಥ ತೋರಬೇಕಾದ್ರೆ ದೋಷದಿಂದ ತೋರ್ತದೆ ಹೊರತು ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಅಸ್ಥಿಭಾತಿ ಪ್ರಿಯಗಳು ಪ್ರತಿಯೊಂದು ವಸ್ತುವಿನಲ್ಲಿ ಇರುವುದರಿಂದ ಆ ಬ್ರಹ್ಮವೇ ಅಲ್ಲಿ ಎಲ್ಲದಕ್ಕೂ ಕಾರಣವಾಗಿರುವುದರಿಂದ ನಾಮರೂಪಗಳು ಮಾಯಾ ಕಾರ್ಯವಾಗಿರುವುದರಿಂದ ಅವು ಮಿಥ್ಯೆ ಆಗಿದ್ದಾವೆ. ಆದ್ದರಿಂದ ಅಲ್ಲಿ ಘಟಪಟಾದಿ ವಸ್ತುಗಳಲ್ಲಿನೇ ಭೇದ ಅನ್ನುವಂಥ ಸಿದ್ಧ ಆಗುವುದಿಲ್ಲ. ಇನ್ನು ಬ್ರಹ್ಮದಲ್ಲಿ ಎಲ್ಲಿ ಭೇದವನ್ನು ಹೇಳಲಿಕ್ಕೆ ಬರ್ತದೆ ಅಂದರೆ ಭೇದ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಅದಕ್ಕಂದ್ರೆ ಅವರು ಅಸ್ತಭೇದಂ ಅಂದರೆ ಯಾವುದೇ ಸಮಸ್ತ ಭೇದರಹಿತವಾಗಿರ್ತಕ್ಕಂಥ ಯಾವುದೊಂದು ಭೇದಗಳು ಇಲ್ಲದೇ ಇರತಕ್ಕಂಥ. ಯಾಕಂದ್ರೆ ಅದು ಅಖಂಡ ಒಂದೇ ವಸ್ತು ಅದು. ಈಗ ನಾವು ಆಕಾಶದಲ್ಲಿ ಭೇದವನ್ನು ಹೇಳಲಿಕ್ಕೆ ಬರ್ತದೇನೋ? ಇಲ್ಲ. ಯಾಕಂದರೆ ಆಕಾಶ ವ್ಯಾಪಕವಾಗಿ ಅದು ನಿರಾಕಾರವಾಗಿ
ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿರುವುದರಿಂದ ಆ ಆಕಾಶದಲ್ಲಿ ನಾವು ಹೇಗೆ ಭೇದವನ್ನು ಹೇಳಿಕ್ಕೆ ಬರುವುದಿಲ್ಲವೋ ಹಾಗೆ ಬ್ರಹ್ಮದಲ್ಲಿಯೂ ಕೂಡ ಸಮಸ್ತ ಭೇದರಹಿತವಾಗಿರ್ತಕ್ಕಂಥದ್ದು ಅಂತ ಹೇಳಿದರು. ಆ ಬಳಿಕ ಹೇಳ್ತಾರೆ ಅನಪಾಸ್ತ ಲಕ್ಷಣಂ. ಅನಪಾಸ್ತ ಅಂತಂದರೆ ಅದು ನಾಶವಾಗದ ಸ್ವರೂಪವುಳ್ಳದ್ದು ಅಂತ. ಬ್ರಹ್ಮವಸ್ತುವಿಗೆ ಯಾವುದೇ ಒಂದು ನಾಶ ಅನ್ನುವಂಥದ್ದು ಅದೇನು ಅಂತ ವಿಚಾರ ಮಾಡಿದರೆ ಅದು ನಾಶರಹಿತವಾಗಿರುವಂಥದ್ದು ಅಂತ ಹೇಳ್ತಾರೆ. ಯಾಕಂದರೆ ಅದಕ್ಕೆ ಉತ್ಪತ್ತಿ ಎನ್ನುವಂಥದ್ದಿಲ್ಲ, ಅದಕ್ಕೆ ನಾಶವನ್ನು ಹೇಳಲಿಕ್ಕೇ ಬರುವುದಿಲ್ಲ. ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದು ಅವಿನಾಶಿಯಾಗಿರ್ತಕ್ಕಂಥದ್ದು, ಅದಕ್ಕೆ ಜನ್ಮ ಮರಣ ರಹಿತವಾಗಿರುವಂಥದ್ದು. ಯಾವುದು ವಿಕಾರದಿಂದ ಕೂಡಿಕೊಂಡಿರ್ತದೆ, ಯಾವ ವಸ್ತು ಪರಿಚ್ಛಿನ್ನವಾಗಿರ್ತದೆ, ಆ ಪರಿಚ್ಛಿನ್ನವಾಗಿರ್ತಕ್ಕಂಥ ವಸ್ತುವಿನಲ್ಲಿಯೇ ನಾವು ನಾಶವನ್ನು ಹೇಳಬೇಕಾಗ್ತದೆ. ಆದರೆ ಬ್ರಹ್ಮವಸ್ತು ಅನ್ನುವಂಥದ್ದು ಅಪರಿಚ್ಛಿನ್ನವಾಗಿರುವಂಥದ್ದು. ಆದ್ದರಿಂದ ಆ ವಸ್ತುವಿನಲ್ಲಿ ನಾವು ನಾಶವನ್ನು ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ಅವಿನಾಶಿತು ತದ್ವಿದ್ದಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಶ್ಚ ನ ಕಶ್ಚಿತ್ ಕರ್ತುಮರ್ಹತಿ ಅಂತ ಗೀತೆಯಲ್ಲಿ ಭಗವಂತನು ಕೂಡ ಉಪದೇಶ ಮಾಡ್ಕೊಂಡು ಬಂದಿದ್ದಾನೆ. ಅವಿನಾಶಿತು ತದ್ವಿದ್ದಿ, ಅದು ಅವಿನಾಶಿ ಉಳ್ಳದ್ದು ಅಂತ ತಿಳ್ಕೋ ಅಂತ ಭಗವಂತ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಇಲ್ಲಿ ನಾಶವಾಗದ ಸ್ವರೂಪ ಉಳ್ಳದ್ದು ಯಾವುದು ಅಂತಂದರೆ ತನ್ನ ನಿಜ, ಅಂದರೆ ಬ್ರಹ್ಮವಸ್ತು ಅನ್ನುವಂಥದ್ದು ಅದಕ್ಕೆ ಯಾವತ್ತೂ ನಾಶ ಅನ್ನುವಂಥದ್ದಿಲ್ಲ. ಅದಕ್ಕೆ ಅನಪಾಸ್ತ ಲಕ್ಷಣಂ ಅಂದರೆ ನಾಶವಾಗದ ಸ್ವರೂಪ ಉಳ್ಳಂಥದ್ದು. ನಿಸ್ತರಂಗ ಜಲರಾಶಿ ನಿಶ್ಚಲಂ. ಮತ್ತು ಆ ಬ್ರಹ್ಮಸ್ವರೂಪ ಹೇಗಿದೆ ಅಂತಂದರೆ ನಿಸ್ತರಂಗ ಸಮುದ್ರ. ಸಮುದ್ರ ಅನ್ನುವಂಥದ್ದು ಅದು ಯಾವುದೇ ಒಂದು ಅಲೆಗಳಿಲ್ಲದಂಥ ಜಲರಾಶಿ ನಿಶ್ಚಲಂ ಅಂತ ಹೇಳಿದರು. ಯಾವುದೇ ಅಲೆಗಳಿಲ್ಲದ ಸಮುದ್ರದಂತೆ ನಿಶ್ಚಲವಾಗಿರುವಂಥದ್ದು ಅಂತ ಹೇಳ್ತಾರೆ. ಈಗ ಸಮುದ್ರದೊಳಗೆ ಯಾವುದೇ ಒಂದು ಬಿರುಗಾಳಿ ಎನ್ನುವಂಥದ್ದು ಇಲ್ಲದೇ ಇದ್ದಾಗ, ಆ ವಾಯು ಅನ್ನುವಂಥದ್ದು ಸ್ತಬ್ಧ ಆಗಿತ್ತು ಅಂತಂದರೆ ಸಮುದ್ರ ಹೇಗಿರ್ತದೆ, ಅಲ್ಲಿ ಯಾವ ಅಲೆಗಳು ಇರುವುದಿಲ್ಲ. ದೊಡ್ಡ ಬಿರುಗಾಳಿ ಬೀಸಿದಾಗ ಅದು ಅಲೆಗಳು ಒಂದರಿಂದ ಒಂದು ಬರ್ತಾ ಇರ್ತವೆ. ಆ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರ್ತದೆ, ದೊಡ್ಡ ದೊಡ್ಡ ತೆರೆಗಳು ಬರ್ತಾ ಇರ್ತವೆ. ಈಗ ನಿಸ್ತರಂಗ ಅಂದರೆ ಯಾವುದೇ ತರಂಗಳಿಲ್ಲದ, ಯಾವುದೇ ಅಲೆಗಳಿಲ್ಲದ ಸಮುದ್ರದಂತೆ ಈ ಬ್ರಹ್ಮಸ್ವರೂಪ ಹೇಗಿದೆ ಅಂತಂದರೆ ಅದು ನಿಶ್ಚಲದಂತ. ಅಲ್ಲಿ ಯಾವುದೇ ಒಂದು ಹೊಯ್ದಾಟ ಅನ್ನುವಂಥದ್ದಿಲ್ಲ. ಆ ಬ್ರಹ್ಮವಸ್ತು ಅನ್ನುವಂಥದ್ದು ಅದೇನು ಚಲಿಸ್ತದೇನು ಅಂತಂದರೆ ಇಲ್ಲ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಈಶಾವಾಸ್ಯೋಪನಿಷತ್ನಲ್ಲಿ ಹೇಳಿದರು. ತದೇಜತಿ ಅದು ಚಲಿಸುತ್ತದೆ, ತನ್ನೈಜತಿ ಅದು ಚಲಿಸಲಾರದು. ಅಂದರೆ ದೇಹ ಉಪಾದಿಯನ್ನು ಇಟ್ಟುಕೊಂಡು ಅಲ್ಲಿ ಚಲಿಸುತ್ತದೆಯೋ ಎಂಬಂತೆ, ಧ್ಯಾಯತಿ ವಲೇಲಾಯತಿ ಅಂತಾರಲ್ಲ, ಧ್ಯಾನ ಮಾಡುವಂತೆ. ಒಂದು ಬಕಪಕ್ಷಿ ಎನ್ನುವಂಥದ್ದು ಅದು ಧ್ಯಾನ ಮಾಡುವಂಗೆ ಸಮುದ್ರ ದಂಡೆಯಲ್ಲಿ ಯಾವುದಾದರೂ ಜೀವಿಗಳು ಬಂದಾವು, ಅದು ಆಹಾರ ದೊರಕೀತು ಅಂಥೇಳಿ ಅದು ಧ್ಯಾನ ಮಾಡುವಂತೆಯೇ ಕುಳಿತಿರ್ತದೆ ಬಾಯಿ ತೆರೆಕೊಂಡು. ಯಾವಾಗ ತನ್ನ ಒಂದು ಆಹಾರ ಒಂದು ಯಾವುದೋ ಜೀವಿ ಬಂತು ಅಂತಂದರೆ ಅವಾಗ ಅದನ್ನು ತಿಂದು ಹಾಕಿಬಿಡ್ತದೆ. ಹಂಗೆ ಇಲ್ಲಿ ಉಪಾದಿಯಿಂದ ಅದು ಚಲಿಸುವಂತೆ ಕಂಡರೂ ಸ್ವರೂಪತಃ ಅದು ಚಲಿಸಲಾರದು. ಅದು ಹೇಗಿದೆ ಅಂತಂದರೆ ಸಮುದ್ರದಂತೆ ತೆರೆಯಿಲ್ಲದ, ತೆರೆಯಡಗಿದ ಅಂಬುದಿಯಂತೆ ಅಂತ ಹೇಳ್ತಾರೆ.
ತೆರೆಯಡಗಿದ ಅಂಬುದೆಯಂತೆ ಈ ಬ್ರಹ್ಮವಸ್ತು ಅನ್ನುವಂಥದ್ದು ಅದು ನಿಶ್ಚಲವಾಗಿರತಕ್ಕಂಥದ್ದು. ಅಲೆಗಳಿಲ್ಲದ ಸಮುದ್ರ ಅನ್ನುವಂಥದ್ದು ಹೆಂಗೆ ನಿಶ್ಚಲವಾಗಿರ್ತದೋ ಹಾಗೆ ಈ ಬ್ರಹ್ಮವಸ್ತು ಕೂಡ ಹೇಗಿದೆ ಅಂತಂದರೆ ಅದು ನಿಶ್ಚಲವಾಗಿರತಕ್ಕಂಥದ್ದು. ಆಮೇಲೆ ನಿತ್ಯ ಮುಕ್ತಂ, ಅದು ಯಾವಾಗಲೂ ಮುಕ್ತ ಸ್ವರೂಪನ. ಅದು ಬ್ರಹ್ಮವಸ್ತು ಅನ್ನುವಂಥದ್ದು ಯಾವಾಗಲೂ ಅದು ಮುಕ್ತ ಸ್ವರೂಪವೇ ಆಗಿರತಕ್ಕಂಥದ್ದು. ಅದರಲ್ಲಿ ಯಾವುದೇ ಬಂಧಾದಿಗಳಿಲ್ಲ, ಯಾವುದೇ ದೋಷಗಳಿಲ್ಲ, ನಿತ್ಯ ಮುಕ್ತ ಅಂತ ಹೇಳಿಸ್ಕೊಳ್ತದೆ. ಆ ಬ್ರಹ್ಮವಸ್ತು ಯಾವಾಗಲೂ ನಿತ್ಯ ಮುಕ್ತವಾಗಿರತಕ್ಕಂಥದ್ದು. ಆ ಬಳಿಕ ಹೇಳ್ತಾ ಇದ್ದಾರೆ, ನಿತ್ಯ ಮುಕ್ತಂ ಅವಿಭಕ್ತ ಮೂರ್ತಿಯತ್. ಮತ್ತು ಅದು ಹೇಗಿದೆ ಅಂತಂದರೆ ಯಾವಾಗಲೂ ಅದು ಅಖಂಡ ಸ್ವರೂಪವಾಗಿರತಕ್ಕಂಥದ್ದು, ಅವಿಭಕ್ತ ಮೂರ್ತಿ ಅಂತ ಹೇಳ್ತಾರೆ. ನಿತ್ಯ ಮುಕ್ತಂ ಅವಿಭಕ್ತ ಮೂರ್ತಿ ಅಂತಂದರೆ, ಅವಿಭಕ್ತ ಅಂತಂದರೆ ಏನು? ಅದು ಅಖಂಡ ಸ್ವರೂಪವುಳ್ಳಂತಹದ್ದು. ಅದು ಒಂದೇ ಆಗಿರುವುದರಿಂದ, ಅದರಲ್ಲಿ ಭೇದ ಅನ್ನುವಂಥದ್ದು ಇಲ್ಲದೇ ಇರುವುದರಿಂದ ಅದು ಒಂದು ಅಖಂಡವಾಗಿರ್ತಕ್ಕಂಥ ವಸ್ತು ಅಂತ ಹೇಳಿಸಿಕೊಳ್ತದೆ. ಅದನ್ನು ಭಗವದ್ಗೀತೆಯಲ್ಲಿ ಭಗವಂತ 13ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರವವಿಷ್ಣು ಚ. ಈ ಶ್ಲೋಕದಲ್ಲಿ ಭಗವಂತ ನಮಗೇನು ಉಪದೇಶ ಮಾಡ್ತಾ ಇದ್ದಾನೆ ಅಂತಂದರೆ, ಆ ಬ್ರಹ್ಮವಸ್ತು ಅನ್ನುವಂಥದ್ದು ಸಕಲ ಪ್ರಾಣಿಗಳಲ್ಲಿ ಅದು ಅಭೇದವಾಗಿದ್ದರೂ ಕೂಡ, ಎಲ್ಲ ಪ್ರಾಣಿಗಳಲ್ಲಿ ಅಭೇದ ರೂಪವಾಗಿ ಆ ಬ್ರಹ್ಮವಸ್ತು ಅನ್ನುವಂಥದ್ದು ಐತಿ. ಆದರೂ ಕೂಡ ಉಪಾಧಿ ಭೇದದಿಂದ ಅದು ಅಜ್ಞಾನಿಗಳಿಗೆ ಭೇದವಾಗಿ ತೋರ್ತದೆ. ಅದು ಬೇರೆ ಬೇರೆಯಾಗಿ ಅದು ವಿಭಕ್ತವಾದಂತೆ ಕಾಣಿಸ್ತದ ಅಂತ ಹೇಳ್ತಾರೆ. ಅಜ್ಞಾನಿಗಳು ಆ ಬ್ರಹ್ಮ ಬೇರೆ ಬೇರೆಯಾಗಿರುವಂತೆ ತಿಳ್ಕೊಳ್ತಾ ಇದ್ದಾರೆ. ಅದು ಒಂದೇ ಅಖಂಡವಾಗಿ ಒಂದೇ ಇದ್ರೂ ಕೂಡ ಅದು ಆ ಬ್ರಹ್ಮವಸ್ತು ಎಲ್ಲ ಪ್ರಾಣಿಗಳಲ್ಲಿ, ಪ್ರತಿಯೊಂದು ಜೀವರಾಶಿಗಳಲ್ಲಿ ಅದು ಒಂದೇ ಸ್ವರೂಪ, ಸಮಂ ಬ್ರಹ್ಮ ಅಂತ ಹೇಳ್ತಾರೆ. ಅದು ಆ ಬ್ರಹ್ಮವಸ್ತು ಸಮಾನವಾಗಿ ಎಲ್ಲ ಜೀವರಾಶಿಗಳಲ್ಲಿ ವ್ಯಾಪಕವಾಗಿದ್ದರೂ ಕೂಡ ಇಲ್ಲಿ ದೇಹಗಳ ಉಪಾಧಿ ಮೂಲಕವಾಗಿ ಆ ಒಂದು ಬ್ರಹ್ಮವಸ್ತು ಏನಾಗೈತಿ ನಮಗೆ ಅಜ್ಞಾನಿಗಳಿಗೆ. ಜ್ಞಾನಿಗಳು ಸರ್ವದರಲ್ಲಿ ತನ್ನನ್ನೇ ಕಾಣ್ತಾ ಇದ್ದಾರೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ದ್ವಿಜಾನತಃ ತತ್ರ ಕೋಮಃ ಕಶೋಕ ಏಕತ್ವನುಪಶ್ಯತ ಅಂತ ಶ್ರುತಿ ಹೇಳ್ತು. ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್, ಸರ್ವಭೂತದಲ್ಲಿರ್ತಕ್ಕಂಥ ಆತ್ಮವೇ ನನ್ನ ಆತ್ಮ ಅಂತ ತಿಳ್ಕೊಂಡಾಗ ಅಲ್ಲಿ ಶೋಕ ಎಲ್ಲಿದೆ, ಮೋಹ ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಶೋಕ ಮೋಹಗಳು ಬರಬೇಕಾಗಿತ್ತು ಅಂತಂದರೆ ಅಲ್ಲಿ ಭೇದ ಅನ್ನುವಂಥದ್ದಿದ್ದಾಗ ಮಾತ್ರ ಅಲ್ಲಿ ಶೋಕ ಮೋಹಗಳು ಬರ್ತಾ ಇದ್ದಾವೆ. ಸರ್ವ ಜೀವರಾಶಿಯಲ್ಲಿರ್ತಕ್ಕಂಥ ಆತ್ಮವೇ ನನ್ನ ಆತ್ಮ, ಎಲ್ಲ ಜೀವಗಳಲ್ಲಿ ನಾನೇ ಇದ್ದೇನೆ ಅಂತ ತಿಳ್ಕೊಂಡಾಗ ಅಲ್ಲಿ ಶೋಕ ಮೋಹಗಳಿಗೆ ಅವಕಾಶ ಅನ್ನುವಂಥದ್ದಿಲ್ಲ. ಅದಕ್ಕೆ ಆ ಬ್ರಹ್ಮವಸ್ತು ಅನ್ನುವಂಥದ್ದು ಎಲ್ಲ ಭೂತಗಳಲ್ಲಿ ಅದು ಅಭೇದವಾಗಿ, ಅವಿಭಕ್ತಂ ಚ ಭೂತೇಷು ಅವಿಭಕ್ತಂ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ, ಸಕಲ ಪ್ರಾಣಿಗಳಲ್ಲಿ ಬ್ರಹ್ಮ ಅನ್ನುವಂಥದ್ದು ಅದು ಅಭೇದವಾಗಿದ್ರೂ ಕೂಡ ಇಲ್ಲಿ ದೇಹಗಳ ಉಪಾಧಿ ಮೂಲಕವಾಗಿ ಅಜ್ಞಾನಿಗಳಿಗೆ ಅದು ಬೇರೆ ಬೇರೆಯಾಗಿ ವಿಭಕ್ತವಾದಂತೆ ಇರ್ತದೆ. ಭೂತ ಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಮತ್ತು ಈ ಜಗತ್ತಿನ ಒಂದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಅದು ಕಾರಣ ಆಗ್ಯದ ಅಂಥೇಳಿ, ಹೇ ಅರ್ಜುನ ನೀ ಇದನ್ನು ತಿಳ್ಕೋ ಅಂತ ಹೇಳಿದರು. ಅದು ಜ್ಞೇಯವಾಗಿರ್ತಕ್ಕಂಥದ್ದು, ತಿಳಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಅದು ಸೃಷ್ಟಿ ಸ್ಥಿತಿಗಳ ಕಾರಣವೂ ಆಗ್ಯದ,
ಅದನ್ನೇ ಅದು ತಿಳಿಲಿಕ್ಕೂ ಯೋಗ್ಯನೂ ಆಗ್ಯದ. ಆ ಜ್ಞೇಯ ವಸ್ತುವನ್ನು ನೀನು ಅರಿತುಕೋ ಅಂತ ಭಗವಂತ ಅಲ್ಲಿ 13ನೇ ಅಧ್ಯಾಯದಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾನೆ. ಅದನ್ನು ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಆ ಬ್ರಹ್ಮವಸ್ತು ಅನ್ನುವಂಥದ್ದು ನಿತ್ಯ ಮುಕ್ತಂ ಅವಿಭಕ್ತ ಮೂರ್ತಿಂ. ಆ ಬ್ರಹ್ಮವಸ್ತು ಅನ್ನುವಂಥದ್ದು ಯಾವಾಗಲೂ ಅದು ಮುಕ್ತ ರೂಪವಾಗಿರತಕ್ಕಂಥದ್ದು. ಅಖಂಡ ರೂಪ ಅಂತಂದ್ರೇನು? ಅದು ಎಲ್ಲ ಪ್ರಾಣಿಗಳಲ್ಲಿ ಅದು ಅವಿಭಕ್ತವಾಗಿರತಕ್ಕಂಥದ್ದು. ಅದು ವಿಭಾಗವಾದಂತೆ ಅಜ್ಞಾನಿಗಳಿಗೆ ತೋರಿದ್ರೂ ಕೂಡ ಸಕಲ ಜೀವರಾಶಿಗಳಲ್ಲಿ ಅದು ಅಭೇದ ರೂಪವಾಗಿ ಅದು ಒಂದೇ ಇದೆ ಅಂಥೇಳಿ ಭಗವಂತ ಉಪದೇಶ ಮಾಡಿಕೊಂಡು ಬಂದಿದ್ದಾನೆ. ಆದ್ದರಿಂದ ಬ್ರಹ್ಮ ತತ್ವಮಸಿ ಭಾವಯ ಆತ್ಮನಿ, ಇಂತಹ ಲಕ್ಷಣಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಯಾವುದು? ಭೇದವಿಲ್ಲದ್ದದೋ, ಯಾವುದರಲ್ಲಿ ಭೇದ ಅನ್ನುವಂಥದ್ದು ಕಿಂಚಿತ್ತೂ ಕೂಡ ಭೇದ ಅನ್ನುವಂಥದ್ದಿಲ್ಲವೋ, ಮತ್ತು ಅನಪಾಸ್ತ ಲಕ್ಷಣಂ ಅನ್ನೋದರಿಂದ ಅದರಲ್ಲಿ ಯಾವುದೇ ನಾಶವಾಗುವಂಥ ಸ್ವಭಾವ ಇಲ್ಲದ್ದು, ನಾಶವಾಗದ ಸ್ವರೂಪವುಳ್ಳಂಥ ವಸ್ತು ಯಾವುದೋ, ನಿರಸ್ತ ಜಲರಾಶಿ ನಿಶ್ಚಲಂ, ತೆರೆಗಳಿಲ್ಲದ ಅಥವಾ ಅಲೆಗಳಿಲ್ಲದ ಸಮುದ್ರದಂತೆ ಯಾವಾಗಲೂ ನಿಶ್ಚಲವಾಗಿರತಕ್ಕಂಥದ್ದು ಅದು ಬ್ರಹ್ಮ. ನಿತ್ಯ ಮುಕ್ತಂ ಅವಿಭಕ್ತ ಮೂರ್ತಿಂ, ನಿತ್ಯ ಮುಕ್ತವಾಗಿರತಕ್ಕಂಥ ಮತ್ತು ಅಖಂಡ ಸ್ವರೂಪವುಳ್ಳಂಥ ಯದ್ ಬ್ರಹ್ಮ, ಯಾವ ಬ್ರಹ್ಮಸ್ವರೂಪ ಬ್ರಹ್ಮತತ್ವ ಅನ್ನುವಂಥದ್ದದೋ, ಬ್ರಹ್ಮಸ್ವರೂಪ ಅನ್ನುವಂಥದ್ದದೋ ಅದನ್ನು ನೀನು ತತ್ವಮಸಿ ಭಾವಯ ಆತ್ಮನೇ, ಅದು ನಿನ್ನ ಮನಸ್ಸಿನೊಳಗೆ ಅಂಥ ಬ್ರಹ್ಮವಸ್ತುವೇ ನಾನಾಗಿದ್ದೇನೆ ಅಂಥೇಳಿ ಅದನ್ನು ನೀನು ಅನುಸಂಧಾನ ಮಾಡು. ನಾನಂಥ ಶುದ್ಧ ಬ್ರಹ್ಮವೇ ಅದೀನಿ ಅಂಥೇಳಿ ನೀನು ಅನುಸಂಧಾನ ಮಾಡುವಂತ ನಮ್ಮನ್ನು ಕುರಿತು ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ಉಪದೇಶ ಮಾಡಿಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಏಕಮೇವ ಸದನೇಕ ಕಾರಣಂ ಕಾರಣಾಂತರ ನಿರಾಸ್ಯ ಕಾರಣಂ ಕಾರ್ಯಕಾರಣ ವಿಲಕ್ಷಣಂ ಸ್ವಯಂ ಬ್ರಹ್ಮತತ್ವಮಸಿ ಭಾವಯ ಆತ್ಮನಿ. ಏಕಂ ಏವ ಸತ್ ಅಂದರೆ ಆ ಬ್ರಹ್ಮ ಅನ್ನುವಂಥದ್ದು ಅದು ತಾನು ಒಂದೇ ಆಗಿದ್ದರೂ ಕೂಡ, ಬ್ರಹ್ಮ ಹೇಗಿದೆ ಅದು ಒಂದೇ ಅದ, ಅಖಂಡ ರೂಪವಾಗಿ ಅದು ಒಂದೇ ಅದ. ಏಕಂ ಏವ ಸತ್ ಅಂದರೆ ಅದು ತಾನು ಒಂದೇ ಆಗಿದ್ದರೂ ಕೂಡ ಅನೇಕ ಕಾರಣಂ, ಅದು ಅನೇಕ ವಸ್ತುಗಳಿಗೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಸಮಸ್ತ ಪ್ರಪಂಚ, ಈ ಜಗತ್ತು ನಾನಾ ರೀತಿಯಾಗಿ ತೋರ್ತದಲ್ಲ, ಈ ಅನೇಕ ವಸ್ತುಗಳಿಗೆ ಕಾರಣ ಯಾವುದು ಅಂತಂದರೆ ಆ ಬ್ರಹ್ಮವೇ. ಆ ಬ್ರಹ್ಮವೇ ಎಲ್ಲ ವಸ್ತುಗಳಿಗೆ ಕಾರಣವಾಗಿರ್ತಕ್ಕಂಥದ್ದು, ಅವುಗಳ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು. ಎಲ್ಲ ಜೀವರಾಶಿಗಳು ಆ ಬ್ರಹ್ಮದಿಂದಲೇ ಅವು ಉತ್ಪತ್ತಿಯಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಶ್ರುತಿಯಲ್ಲಿ ಮುಂಡಕೋಪನಿಷತ್ತಿನಲ್ಲಿ ನಮಗಲ್ಲೇನು ಬೋಧ ಮಾಡ್ಕೊಂಬರ್ತಾರೆ ಅಂತಂದರೆ, ತದೇ ತತ್ಸತ್ಯಂ ಯಥಾ ಸುದೀಪ್ತಾತ್ ಪಾವಕಾದ್ ವಿಶ್ವಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪಾಃ ತಥಾಕ್ಷರಾತ್ ವಿವಿಧಾ ಸೌಮ್ಯ ಭಾವಾಃ ಪ್ರಜಾಯಂತೆ ತತ್ರ ಚೈವಾಪಿ ಯಂತಿ. ಹೇ ಸೌಮ್ಯನೇ, ಯಥಾ ಅಂದರೆ ಯಾವ ಪ್ರಕಾರವಾಗಿ, ತತ್ಸತ್ಯಂ ಆ ಸತ್ಯವಾಗಿರತಕ್ಕಂಥದ್ದು, ಏತತ್ ಅಂದರೆ ಇಲ್ಲಿ ಯಾವ ಪ್ರತ್ಯೇಗಾತ್ಮ ಸ್ವರೂಪ ಅನ್ನುವಂಥದ್ದಿದೆಯೋ, ತತ್ ಅಂದರೆ ತತ್ಸತ್ಯಂ ಅಂದರೆ ಆ ಸತ್ಯವಾಗಿರತಕ್ಕಂಥ, ಏತತ್ ಅಪರೋಕ್ಷವಾದ ಯಾವ ಆತ್ಮನಿದ್ದಾನೆಯೋ, ಯಥಾ ಸುದೀಪ್ತಾತ್ ಪಾವಕಾತ್ ಸ್ವರೂಪಾಃ ಸಹಸ್ರಶಃ ವಿಶ್ವಲಿಂಗಾಃ ಪ್ರಭವಂತೆ, ಹೇಗೆ ಪ್ರಜ್ವಲವಾಗಿ ಉರಿಯುತ್ತಿರುವಂಥ ಒಂದು ಅಗ್ನಿಯೊಳಗೆ
ಪಾವಕ ಅಂತಂದ್ರೇನು, ಸುದೀಪ್ತಾತ್ ಪಾವಕ ಅಂತಂದ್ರೇನು, ಪ್ರಜ್ವಲವಾಗಿ ಉರಿಯುತ್ತಿರುವಂಥ ಅಗ್ನಿ ಒಳಗೆ ಸ್ವರೂಪಾಹ ಅಂತ ಅಂದರೆ ಅದಕ್ಕೆ ಸಮಾನವಾಗಿರ್ತಕ್ಕಂಥ ರೂಪವುಳ್ಳಂಥ ಸಹಸ್ರಶ ವಿಸ್ಫುಲಿಂಗ ಸಾವಿರಾರು ಕಿಡಿಗಳು ಅಗ್ನಿ ಪ್ರಜ್ವಲಿಸ್ತಾ ಇರ್ತದೆ. ಆ ಅಗ್ನಿಯ ಸ್ವರೂಪವುಳ್ಳಂಥ ಅನೇಕ ಒಂದು ಕಿಡಿಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಪ್ರಭವಂತೆ, ಅಲ್ಲಿ ನಾನಾ ಪ್ರಕಾರದಿಂದ ಅವು ಪ್ರಕಟ ಆಗ್ತಾ ಇದ್ದಾವೆ. ಆ ಬೆಂಕಿಯೊಳಗೆ ಉರಿಯುವಂಥ ಅಗ್ನಿಯೊಳಗೆ ಅದು ತನ್ನ ಸ್ವರೂಪವೇ ಉಳ್ಳಂಥ ಅನೇಕ ಕಿಡಿಗಳೇನಾಗ್ತಾ ಇದ್ದಾವೆ, ಅಲ್ಲಿ ಉತ್ಪತ್ತಿ ಆಗ್ತಾ ಇದ್ದಾವೆ. ಆ ಯಾವ ಅಗ್ನಿಯಿಂದಲೇ ಉತ್ಪತ್ತಿ ಆಗ್ತಾವು, ಪುನಃ ಮತ್ತು ಅಲ್ಲಿಯೇ ಲಯವನ್ನು ಪಡೀತಾ ಇದ್ದಾವೆ. ಅಲ್ಲೇ ಉತ್ಪತ್ತಿ ಆಗ್ತಾವು ಮತ್ತು ಅದರಲ್ಲಿಯೇ ಲಯವನ್ನು ಹೊಂದ್ತಾ ಇದ್ದಾವೆ. ತಥಾ ಅಕ್ಷರಾತ್ ವಿವಿಧಾಃ ಭಾವಾಃ, ಇಲ್ಲಿ ಅವಿನಾಶಿಯಾಗಿರ್ತಕ್ಕಂಥ ಅಕ್ಷರ ಅಂದ್ರೇನು, ನಾಶರಹಿತವಾಗಿರುವಂಥ ಯಾವ ಬ್ರಹ್ಮದಿಂದ ವಿವಿಧಾಃ ಭಾವಾಃ, ನಾನಾ ಪ್ರಕಾರವಾಗಿರ್ತಕ್ಕಂಥ ಭಾವ ಅಂದರೆ ಇಲ್ಲಿ ಜೀವ ಅಂತ. ಇಲ್ಲಿ ಅನೇಕ ಜೀವರಾಶಿಗಳು ಆ ಅಕ್ಷರವಾಗಿರ್ತಕ್ಕಂಥ ಅಂದರೆ ಬ್ರಹ್ಮತತ್ವದಿಂದಲೇ ಅವು ಉತ್ಪತ್ತಿ ಆಗ್ತಾ ಇದ್ದಾವೆ. ಪ್ರಜಾಯಂತೆ ಚ ತತ್ರ ಏವ ಅಪಿಯಂತಿ, ಮತ್ತು ಅವು ಬ್ರಹ್ಮದಲ್ಲಿಯೇ ಲಯವನ್ನು ಹೊಂದ್ತಾ ಇದ್ದಾವೆ. ಬ್ರಹ್ಮದಿಂದಲೇ ಹುಟ್ಟಿ ಬ್ರಹ್ಮದಲ್ಲಿಯೇ ಲಯವನ್ನು ಪಡೀತಾ ಇದ್ದಾವೆ. ಅಂದರೆ ಈ ಜಗತ್ತನ್ನುವಂಥದ್ದು ಇದು ಬ್ರಹ್ಮದಿಂದಲೇ ಹುಟ್ಟ್ಯದ, ಕೊನೆಗೆ ಬ್ರಹ್ಮದಲ್ಲಿಯೇ ಲಯವನ್ನು ಹೊಂದುವಂತಹದ್ದಾಗ್ತದೆ. ಅದಕ್ಕೆ ಆಚಾರ್ಯ ಏನಂದರು, ಏಕಂ ಏವ ಸತ್ ಅನೇಕ ಕಾರಣಂ. ಆ ಬ್ರಹ್ಮವಸ್ತು ಅನ್ನುವಂಥದ್ದು ಅದು ಒಂದೇ ಆಗಿದ್ದರೂ ಕೂಡ ಅನೇಕ ಕಾರಣಂ, ಅನೇಕ ವಸ್ತುಗಳಿಗೆ ಅದು ಕಾರಣವಾಗಿದೆ. ಅಂದರೆ ಈ ಪ್ರಪಂಚ ಇದು ಅನೇಕ ವಿಧವಾಗಿ ತೋರ್ತಾ ಇದೆಯಲ್ಲ, ಈ ಸಮಸ್ತ ನಾಮರೂಪಾತ್ಮಕವಾಗಿರ್ತಕ್ಕಂಥ ಸಕಲ ವಸ್ತುಗಳಿಗೆ ಒಂದು ಕಾರಣ ಯಾವುದು, ಇವುಗಳ ಉತ್ಪತ್ತಿಗೆ ಕಾರಣ ಯಾವುದು ಅಂತಂದರೆ ಆ ಪರಬ್ರಹ್ಮ ವಸ್ತುವೇ ಅಂತ ಹೇಳ್ತಾರೆ. ಕಾರಣಾಂತರ ನಿರಾಶಿ, ಅದು ಬೇರೆ ಕಾರಣಗಳನ್ನು ಅದು ಹೋಗಲಾಡಿಸ್ತಾ ಇದೆ ಅಂತ. ಈ ಜಗತ್ತಿಗೆ ಮತ್ತೊಂದು ಕಾರಣ ಐತಿ ಎನ್ನುವುದನ್ನು ಅದು ನಿರಾಕರಣೆ ಮಾಡ್ತದೆ. ಯಾಕಂದರೆ ಇರುವುದೇ ಒಂದು ಅಖಂಡ ಪರಬ್ರಹ್ಮ ಸ್ವರೂಪ. ಅದುವೇ ಇಲ್ಲಿ ಏನಾಗೈತಿ ಅಂತಂದರೆ ವಿವರ್ತೋಪಾದಾನ ಕಾರಣದಿಂದ ಈ ಜಗದ್ರೂಪವಾಗಿ ತೋರ್ಲಿಕ್ಕತ್ತದು. ಕಾರಣಗುಣಗಳು ಕಾರ್ಯದಲ್ಲಿ ಸಂಕ್ರಮಣ ಆಗ್ತಾ ಇದ್ದಾವೆ. ಆ ಬ್ರಹ್ಮದಲ್ಲಿರ್ತಕ್ಕಂಥ ಅಸ್ಥಿಭಾತಿ ಪ್ರಿಯಗಳು ಈ ಜಗತ್ತಿನಲ್ಲಿ ತೋರ್ತಾ ಇದ್ದಾವೆ ಅಂತ. ಜಗತ್ತು ಇದೆ ಅಂತ ಹೇಳಿಸ್ಕೊಳ್ತದ, ತೋರ್ತದ ಮತ್ತು ಪ್ರಿಯವಾಗಿದೆ ಅಂತ. ಈ ಮೂರು ಅಂಶಗಳು ನಾವು ನಾಮರೂಪ ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕೆ ಇಲ್ಲೇನು ಹೇಳಿದರು ಅಂತಂದರೆ, ಅದಕ್ಕೆ ಜಗತ್ತಿಗೆ ಮತ್ತೊಂದು ಕಾರಣ ಐತಿ ಅನ್ನೋದನ್ನು ನಿರಾಕರಿಸುವಂಥ ವಸ್ತು ಯಾವುದು ಅಂತಂದರೆ ಅದು ಬ್ರಹ್ಮವಸ್ತು. ಕಾರಣಾಂತರಂ ನಿರಾಶಿ, ಬೇರೆ ಕಾರಣಗಳನ್ನು ಹೋಗಲಾಡಿಸ್ತಕ್ಕಂಥದ್ದು, ಎಲ್ಲ ಕಾರಣಗಳನ್ನದು ನಿರಾಕರಣೆ ಮಾಡ್ತದೆ ಅಂತ. ಕಾರಣಾಂತರಂ ನಿರಾಶಿ ಅಕಾರಣಂ, ಮತ್ತು ತನಗೆ ಯಾವುದಾದರೂ ಕಾರಣ ಅದೇನು, ಈ ಬ್ರಹ್ಮವಸ್ತು ಅನ್ನುವಂಥದ್ದು ಇನ್ನೊಂದರಿಂದ ಅದು ಉತ್ಪತ್ತಿ ಆಗೈತೇನು ಅಂತಂದರೆ ಇಲ್ಲ. ಅದಕ್ಕೆ ಮತ್ತೊಂದು ಕಾರಣ ಅನ್ನುವಂಥದ್ದಿಲ್ಲ. ಬ್ರಹ್ಮ ಅದು ಸ್ವಾಶ್ರಯದಲ್ಲಿ ಅದಕ್ಕೆ ಆಶ್ರಯ ಮತ್ತೊಂದಿಲ್ಲ. ಅದಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಇನ್ನೊಂದು ವಸ್ತು ಇಲ್ಲ. ಅದು ಒಂದೇ ಆಗಿರತಕ್ಕಂಥದ್ದು. ಅದಕ್ಕೆ ಇಲ್ಲಿ ಅದಕ್ಕೇನೆಂದ್ರೆ ಅವರು ಅಕಾರಣಂ ಅಂದರೆ ತನಗೆ ಯಾವುದೇ ಒಂದು ಕಾರಣ ಅನ್ನುವಂಥದ್ದು ಇಲ್ಲ, ಅದು ಸ್ವಕಾರಣರಹಿತವಾಗಿದೆ ಅಂತ. ಅದಕ್ಕೆ ಇನ್ನೊಂದು ಕಾರಣವನ್ನು ನಾವು ಹೇಳಲಿಕ್ಕೆ ಬರೋಂಗಿಲ್ಲ. ಆದ್ದರಿಂದ ಅದು ಅಕಾರಣಂ ಅಂದರೆ ತನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣಗಳಿಲ್ಲದಂಥದ್ದು. ಕಾರ್ಯ ಕಾರಣ ವಿಲಕ್ಷಣಂ, ಇಲ್ಲಿ ನೋಡ್ರಿ
ಬ್ರಹ್ಮದೊಳಗೆ ಒಂದು ಮಾಯಾ ಅನ್ನುವಂಥದ್ದು, ಅವ್ಯಕ್ತ ಅನ್ನುವಂಥದ್ದು ಪ್ರಕಟ ಆಯಿತು. ಆ ಮಾಯಿಂದಲೇ ಏನಾಗೈತಿ ಅಂತಂದರೆ ಮಹತ್ತತ್ವ, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು, ಈ ಭೌತಿಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಪ್ರಪಂಚ ಅನ್ನುವಂಥದ್ದು ಉತ್ಪತ್ತಿಯಾಗ್ಯದ. ಅಂದರೆ ಇಲ್ಲಿ ಈ ಎಲ್ಲ ನಾಮರೂಪಾತ್ಮಕವಾಗಿರ್ತಕ್ಕಂಥ ಮಹದಾದಿ ಏನು ಈ ಪ್ರಪಂಚ ಅದಲ್ಲ, ಮಹತ್ತು, ಅಹಂಕಾರ, ಇವೇನದಾವಲ್ಲ, ಇವೆಲ್ಲಕ್ಕೂ ಕಾರಣ ಯಾವುದು ಅಂತಂದ್ರೆ ಮಾಯಾ, ಅದು ಅವ್ಯಕ್ತ. ಅದಕ್ಕೆ ಇಲ್ಲಿ ಕಾರ್ಯ ಯಾವುದು? ಈ ಜಗತ್ತು. ಕಾರಣ ಯಾವುದು? ಮಾಯಾ. ಈ ಮಾಯಾ ಮತ್ತು ಅದರ ಕಾರ್ಯವಾಗಿರತಕ್ಕಂಥ ಈ ಜಗತ್ತನ್ನುವಂಥದ್ದು ಏನದಲ್ಲ, ಇವುಗಳಿಗೆಲ್ಲಕ್ಕಿಂತಲೂ ವಿಲಕ್ಷಣವಾಗಿರುವಂಥದ್ದು, ಅದು ಭಿನ್ನವಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮವಸ್ತು. ಆ ಬ್ರಹ್ಮವಸ್ತು ನಿರೂಪಣೆಯನ್ನು ಮಾಡಿ ಕತ್ತಿದ್ದಾರೆ. ಅದು ಸ್ವತಃ ಈ ಕಾರಣ, ಕಾರ್ಯ ಅಂತಂದರೆ ಈ ಜಗತ್ತು, ಕಾರಣ ಅಂತಂದರೆ ಮಾಯಾ, ಅದಕ್ಕೆ ವಿಲಕ್ಷಣ. ಮಾಯಾ ಮತ್ತು ಅದರ ಕಾರ್ಯವಾಗಿರ್ತಕ್ಕಂಥ ಈ ಪ್ರಪಂಚಕ್ಕೆ ಅದು ಭಿನ್ನವಾಗಿರುವಂಥದ್ದು, ವಿಲಕ್ಷಣವಾಗಿರ್ತಕ್ಕಂಥದ್ದು, ಇವೆಲ್ಲದಕ್ಕಿಂತಲೂ ಅದು ಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯ, ಆಮೇಲೆ ಸ್ವಯಂ, ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದು. ಕಾರ್ಯ ಕಾರಣಲಕ್ಷಣಂ ಸ್ವಯಂ ಅಂತ ಹೇಳಿದರು. ಅದು ಸ್ವತಃ ಸಿದ್ಧ ಅದ ಅಂತ. ಅದಕ್ಕೆ ಮತ್ತೊಂದು ಕಾರಣ ಅನ್ನುವಂಥದ್ದಿಲ್ಲ, ಅದು ಸ್ವತಂತ್ರವಾಗಿರ್ತಕ್ಕಂಥದ್ದು, ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದು. ಇಂಥ ಯಾವ ಬ್ರಹ್ಮವಸ್ತು ಅನ್ನುವಂಥದ್ದಲ್ಲ, ಅಂಥ ಬ್ರಹ್ಮವೇ ಬ್ರಹ್ಮ ತತ್ವಮಸಿ ಭಾವಯ ಆತ್ಮನಿ. ನಿನ್ನ ಯಾವ ಮನಸ್ಸಿನೊಳಗೆ ಅಂಥ ತತ್ವವೇ, ಆ ಬ್ರಹ್ಮತತ್ವವೇ ನಾನಾಗಿದ್ದೇನೆ ಅಂದರೆ ತತ್ವಮಸಿ, ಅಂಥ ಬ್ರಹ್ಮವೇ ನೀನಿದ್ದಿ ಅಂತ ತತ್ವಮಸಿ ಮಹಾವಾಕ್ಯ ನಮಗೆ ಅಲ್ಲಿ ಉಪದೇಶ ಮಾಡಿಕೊಂಡು ಬಂದದ್ದು. ಚಾಂದೋಗ್ಯೋಪನಿಷತ್ತಿನಲ್ಲಿ 9 ದೃಷ್ಟಾಂತಗಳನ್ನು ಕೊಟ್ಟು ಅಲ್ಲಿ ಉಪನಿಷತ್ಕಾರರು ನೀನೇ ಬ್ರಹ್ಮ ಅದಿ ಎನ್ನುವಂಥ ವಿಚಾರವನ್ನು ಅಲ್ಲಿ ಉಪದೇಶ ಮಾಡಿಕೊಂಡು ಬಂದಾರ. ಸಾ ತತ್ವಮಸಿ ಶ್ವೇತಕೇತು, ಆ ಬ್ರಹ್ಮವೇ ನೀನದಿಯಪ್ಪ ಅಂಥೇಳಿ ಉದ್ಧಾಲಕ ಮಹರ್ಷಿಗಳು ಶ್ವೇತಕೇತುನಿಗೆ ಉಪದೇಶ ಮಾಡುವಂಥವರಾಗಿದ್ದಾರೆ. ಅದಕ್ಕೆ ಆ ಬ್ರಹ್ಮವೇ ನೀನದಿ, ಇದನ್ನು ಮನಸ್ಸಿನಲ್ಲಿ ನೀನು ನಿರಂತರವಾಗಿ ಅನುಸಂಧಾನ ಮಾಡು. ಅಂದರೆ ನೀನು ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ದೇಹ ನೀನಲ್ಲ, ಈ ದೇಹವೇ ನಾನು ಅಂದಿದ್ದರಿಂದ ನಿನಗೆ ಇಷ್ಟೆಲ್ಲ ಬಹುದುಃಖ ಅನ್ನುವಂಥದ್ದು ಉಂಟಾಗ್ಯದ. ಈ ದೇಹಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ನಾನು ಸತ್ತು ಚಿತ್ತು ಆನಂದ ನಿತ್ಯಪೂರ್ಣವಾಗಿರತಕ್ಕಂಥ ಆ ಪರಬ್ರಹ್ಮ ಸ್ವರೂಪವೇ ನಾನದೀನಿ ಎನ್ನುವಂಥ ಈ ಒಂದು ನಿಶ್ಚಯ ಜ್ಞಾನ ನೀನು ಮಾಡಿಕೊಂಡಿ ಅಂತಂದರೆ ಈ ಜರಣ ಮರಣಗಳಿಂದ ನಿನಗೆ ಬಿಡುಗಡೆ ಎನ್ನುವಂಥದ್ದು ಉಂಟಾಗ್ತದೆ. ಅದಕ್ಕೆ ಇಲ್ಲಿ ಆಚಾರ್ಯರು ಇಲ್ಲಿ ಅನೇಕ ಶ್ಲೋಕಗಳಿಂದ ನೋಡಿ ಎಷ್ಟು ಅಂದರೆ ಆ ಬ್ರಹ್ಮವೇ ನೀನದಿ ಅಂತ ನಮಗೆ ಗಟ್ಟಿ ಆಗಬೇಕಾಗದು. ಇಷ್ಟೆಲ್ಲ ಯಾಕೆ ಉಪದೇಶ ಮಾಡಲಿಕ್ಕತ್ತಿದ್ದಾರೆ ಅಂತಂದರೆ ಈ ದೇಹದಲ್ಲಿ ನಾನು ಅನ್ನುವಂಥದ್ದು ನಮಗೆ ಗಟ್ಟಿಯಾಗಿ ಹೋಗಿಬಿಟ್ಟದಿದು. ಬಹುಜನ್ಮ ದೃಢಾಭ್ಯಾಸ ದೇಹಾದಿಷು ಅಹಂ ದೀಹಿ ಅಂತ ಹೇಳ್ತಾರೆ. ಬಹುಜನ್ಮಗಳ ಒಂದು ಅಭ್ಯಾಸದಿಂದ ಸಂಸ್ಕಾರ ಮೂಲಕವಾಗಿ ಈ ದೇಹದಲ್ಲಿ ನಾನು ಅಂತ ನಾವು ಬುದ್ಧಿಯುಳ್ಳವರಾಗಿಬಿಟ್ಟಿದ್ದೀವಿ. ಅದನ್ನು ನಾವು ಈಗ ದೂರ ಮಾಡ್ಕೋಬೇಕಾಗ್ಯದ. ಆ ದೇಹದಲ್ಲಿರ್ತಕ್ಕಂಥ ಆತ್ಮಬುದ್ಧಿಯನ್ನು ನಾವಿಲ್ಲಿ ಕಳ್ಕೊಳ್ಬೇಕಾಗ್ಯದ. ಅದಕ್ಕೆ ಇಲ್ಲಿ ಆ ಬ್ರಹ್ಮವಸ್ತು ಅನ್ನುವಂಥದ್ದು, ಯಾಕಂದ್ರೆ ಅದು ನಿರಾಕಾರ, ನಿರವಯವ, ನಿರಂಜನ, ಅದು ನಿರ್ವಿಕಲ್ಪ, ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅಂಥ ಸೂಕ್ಷ್ಮ ತತ್ವ ವಿಚಾರವನ್ನು ಹೇಳ್ತಾರೆ. ಅದು ನಮ್ಮ ಮನಸ್ಸಿನಲ್ಲಿ ಮೂಡಬೇಕಲ್ಲ. ಅಂಥ ಬ್ರಹ್ಮವೇ ನೀನದಿ ಅಂತ ಹೇಳಬೇಕಾದ್ರೆ ಆ ಬ್ರಹ್ಮದ ಲಕ್ಷಣಗಳು ಏನು ಅಂತ ನಮಗೆ ಸಂಶಯ ಬಂದಾಗ ಅದಕ್ಕೆ ಶ್ರುತಿ ಪ್ರಮಾಣವನ್ನು ಕೊಟ್ಟು ಶ್ರುತಿಸಮ್ಮತವಾಗಿ ಇಲ್ಲಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಂಥ ಏಕಮೇವ ಅಂದರೆ ಅದು ಒಂದೇ, ಏಕಮೇವ ಅಂತಂದ್ರೆ ಏನು? ಏಕಂ ಏವ ಸತ್ ಅಂತ ಹೇಳ್ತಾ ಇದ್ದಾರೆ. ಅದು ಶ್ರುತಿ ಹೇಳಿದಂತೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತೇನು ಶ್ರುತಿ ಹೇಳ್ಕೊಂಡು ಬಂದದಲ್ಲ, ಅದು ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರ್ತಕ್ಕಂಥ ಅದು ಆ ವಸ್ತು ಒಂದೇ ಆಗಿದ್ದರೂ ಕೂಡ ಅದು ಅನೇಕ ವಸ್ತುಗಳಿಗೆ
ಹೆಂಗೆ ಒಂದು ಮಣ್ಣು ಅಲ್ಲಿ ಅನೇಕ ಗಡಿಗೆ, ಕುಡಿಕೆ, ಹರಿವೆ, ಅನೇಕ ವಸ್ತುಗಳಿಗೆ ಅದು ಒಂದು ಬಂಗಾರವೇ ಹೆಂಗೆ ಕಾರಣ ಆಗ್ಯದೋ, ಯಾವುದು ಮಣ್ಣೇ ಕಾರಣ ಆಗೈತೋ, ಹಾಗೆ ಒಂದು ಬಂಗಾರದಿಂದ ಅನೇಕ ಆಭರಣಗಳು, ಅನೇಕ ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಎಲ್ಲಕ್ಕೂ ಹೆಂಗೆ ಆ ಒಂದು ಬಂಗಾರವೇ ಆಭರಣಗಳಿಗೆ ಹೆಂಗೆ ಕಾರಣ ಆಗೈತೋ, ಹಂಗೆ ಒಂದು ಬ್ರಹ್ಮವೇ ಇಲ್ಲಿ ನಾಮರೂಪಾತ್ಮಕವಾಗಿರ್ತಕ್ಕಂಥ ಭೇದಾಕಾರವಾಗಿ ತೋರುವಂಥ ಸಮಸ್ತ ಈ ಜಗತ್ತಿಗೆ ಅದು ಕಾರಣವಾಗಿದೆ ಅಂಥೇಳಿ ಈ ಪ್ರಕಾರವಾಗಿ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಆ ತತ್ವಮಸಿ ಮಹಾವಾಕ್ಯವನ್ನೇ ನಮಗೆ ಅನೇಕ ಒಂದು ಶ್ರುತಿ ಪ್ರಮಾಣಗಳ ಮುಖಾಂತರವಾಗಿ ಆ ಬ್ರಹ್ಮವಸ್ತು ಲಕ್ಷಣಗಳನ್ನು ಹೇಳ್ತಾ ನಮಗೆ ಉಪದೇಶ ಮಾಡೋರು ಅದಾರ. ಮತ್ತೆ ಅದನ್ನು ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಈ ಎರಡು ನುಡಿ ಸದ್ಗುಜನಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.